ಒಂದೆರಡು ಮಾತು ಹೇಳಕ್ಕೆ ಕೊಡ್ತೀನಿ ನಾನೀಗ. ಧನ್ಯವಾದ. ನಮಸ್ಕಾರ, ನನ್ನ ಹೆಸರು ಸತ್ಯವಾಣಿ ಅಂದ್ಬಿಟ್ಟು. ನಾನು KR ಪುರಂ ಕಾನ್ಸ್ಟಿಟ್ಯೂನ್ಸಿ ವಿಜ್ಞಾನನಗರ ವಾರ್ಡಲ್ಲಿದ್ದೀನಿ. KR ಪುರ ಕ್ಷೇತ್ರ ಮಹಿಳೆಯರಿಗೆ ಸೇಫ್ ಆಗಿಲ್ಲ, ಗೂಂಡಾ ರಾಜ್ಯ ಆಗಿದೆ. ಹೆಲ್ಮೆಟ್ ಹಾಕೊಂಡು ಬಂದು ಏನ್ ಬೇಕಾದ್ರೂ ಬ್ಯಾನರ್ಸ್ ಹಾಕ್ಬೋದು, ಯಾರ್ ಕಾರ್ ಬೇಕಾದ್ರೂ ಹೊಡಿಬೋದು. ಇದಕ್ಕೆ ಕಡಿವಾಣನೆ ಇಲ್ಲದಂಗಾಗಿದೆ. ಕಳೆದ ತಿಂಗಳು 1.5 ತಿಂಗಳ ಕೆಳಗಡೆ ಎಲೆಕ್ಷನ್ಸ್ ಅನೌನ್ಸ್ ಆಗುತ್ತೆ ಅಂತ ಅಂದ್ಕೊಂಡು ನನ್ನ ಬಗ್ಗೆ ಒಂದು 50 ಬ್ಯಾನರು ವಿಜ್ಞಾನನಗರ ವಾರ್ಡ್ ಫುಲ್ ಹಾಕಿದ್ರು. ಅದು ಹೆಲ್ಮೆಟ್ ಹಾಕೊಂಡು. ಅದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಪೊಲೀಸ್ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈಗ ಎನ್ಕ್ವೈರಿ ಒಂದು ಹಂತಕ್ಕೆ ಬರ್ತಾ ಇದೆ ಅಂದಾಗ ಈಗ ಮತ್ತೊಂದು ಅಟ್ಯಾಕ್ ಮಾಡಿದ್ದಾರೆ, ನಮ್ಮ ಕಾರ್ನ ವಿಂಡ್ಶೀಲ್ಡ್ ಹೊಡೆಯೋದು. ಇವರು ನಿಜವಾಗ್ಲೂ ಗಂಡಸರಾಗಿದ್ರೆ, ಧೈರ್ಯವಂತರಾಗಿದ್ರೆ, ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಇದ್ರೆ ಹೆಲ್ಮೆಟ್ ತೆಗೆದು ಮಾತಾಡ್ಬೇಕಾಗಿತ್ತು. ಈ ತರ ಹೇಳಿ ಮಾಡ್ತಿರೋದು ಬಿಜೆಪಿ ಪಕ್ಷದವರೇ, ಬಿಜೆಪಿ ನಾಯಕರೇ. ನಾನು ನಮ್ಮ MLA ಭೈರತಿ ಬಸವರಾಜ್ ಅವ್ರಿಗೆ ಕೇಳಕ್ ಇಷ್ಟಪಡ್ತೀನಿ, ನಿಮ್ಮ ಹತ್ರ ಬಂದು ನಾನು ಬ್ಯಾನರ್ ತೋರಿಸಿದ್ದೆ, ಸರ್ ರಕ್ಷಣೆ ಕೊಡಿ, ನಿಮ್ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂತ. ನೀವೇನ್ ಮಾಡಿದ್ದೀರಾ? ರಕ್ಷಣೆ ಕೊಡ್ಲಿಕ್ಕೆ ಆಗಲ್ವಾ? ನಿಮ್ಗೆ ಅಷ್ಟು ಕೆಪಾಸಿಟಿ ಇಲ್ವಾ? ನಿಮ್ಮ ಲೋಕಲ್ ಲೀಡರ್ಸ್ ಹೇಳಕ್ ಆಗಲ್ವಾ? ಅವರು ನಿನ್ನೆ ನಿಮ್ಮನೆ ಪೂಜೆ ಮಾಡಿದಾಗ ನನ್ಗೆ ಬ್ಯಾನರ್ಸ್ ಅಲ್ಲಿ ಯಾರ್ಯಾರು ತೊಂದರೆ ಕೊಟ್ಟಿದಾರಲ್ಲ ಅವರೆಲ್ಲ ನಿಮ್ಮ ಬರ್ತ್ಡೇ ಬ್ಯಾನರ್ ಅಲ್ಲಿ, ನಿಮ್ಮ ಜೊತೆ ಹಾರದಲ್ಲಿ, ನಿಮ್ಮ ಪಕ್ಷದಲ್ಲಿ, ನಿಮ್ಮ ಕ್ಯಾಂಪೇನ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಹೇಳಕ್ ಆಗಲ್ವಾ? ನಿಮ್ಗೆ ಅಷ್ಟು ಅಧಿಕಾರನೇ ಇಲ್ವಾ? ಈ ತರ ರಕ್ಷಣೆ ಕೊಡ್ಲಿಲ್ಲ ಅಂದ್ರೆ ಯಾವ ಮಹಿಳೆ ತಾನೇ ಮುಂದೆ ಬರ್ತಾರೆ? ಯಾರು ಬೇರೆ ಯಾವ ಪಾರ್ಟಿಯವರು ನಿಂತ್ಕೋಬಾರ್ದು, ಬರೀ ಬಿಜೆಪಿ ಅವರೇ ನಿಂತ್ಕೋಬೇಕು. ಬೇರೆ ಯಾವ ಪಾರ್ಟಿಯವರು ಎಲೆಕ್ಷನ್ಗೆ ನಿಂತ್ಕೋಬಾರ್ದು, ಏನು ಕೆಲಸ ಮಾಡಬಾರ್ದು. ರಾಜಕೀಯದಲ್ಲಿ ಯಾರಾದ್ರೂ ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ, ಫ್ಲಡ್ಡಿಂಗ್ ಆಗ್ತಾ ಇದೆ, ಏನಾದ್ರೂ ಸಮಸ್ಯೆಗಳಿದ್ರೆ ಯಾರು ಧ್ವನಿ ಎತ್ತಬಾರ್ದು. ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಬ್ಯಾನರ್ಸ್ ಹಾಕ್ತೀರಾ, ಹೆಲ್ಮೆಟ್ ಹಾಕೊಂಬಂದು ಅವ್ರ ಮನೆಗೆ ಅಟ್ಯಾಕ್ ಮಾಡ್ತೀರಾ, ನೆಕ್ಸ್ಟ್ ನಮ್ ಪ್ರಾಣನೂ ತೆಗಿತೀರಾ. ನಮ್ ಪ್ರಾಣನೂ ತೆಗೆದ್ರೆ ನೀವೇ ಕಾರಣ ಆಗ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಈಗಲಾದ್ರೂ ಎಚ್ಚೆತ್ಕೊಂಡು ನಿಮ್ಮ ಪಾರ್ಟಿ ಕಾರ್ಯಕರ್ತರಿಗೆ, ನಿಮ್ಮ ಕಾರ್ಪೊರೇಟರ್ಗಳಿಗೆ, ಎಕ್ಸ್ ಕಾರ್ಪೊರೇಟರ್ಗಳಿಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟು ನನ್ ತಂಟೆಗೆ ಬಂದ್ರೆ ನೀವೇ ಜವಾಬ್ದಾರಿ ಆಗ್ತೀರಾ ಸರ್. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ಮೀಡಿಯಾ ಮುಂದೆನೆ ಹೇಳ್ತೀನಿ. ನೀವು ದಯವಿಟ್ಟು ನಮಗೆ ತೊಂದರೆ ಮಾಡಬೇಡಿ. ನೀವ್ ಏನೇ ಕೆಲಸ ಮಾಡ್ಬೇಕಾದ್ರೆ ಜನಪರ ಕೆಲಸ ಮಾಡಿ ಹೊರತು ಜನಪರ ಕೆಲಸ ಮಾಡೋರಿಗೆ ತೊಂದರೆ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್. ನಮಸ್ಕಾರ ಸ್ನೇಹಿತರೆ. ಇವಾಗಲೇ ಸತ್ಯವಾಣಿ ಅವರು ಮತ್ತೆ ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಹೇಳಿದ್ದಾರೆ. ನಾನು ಕೆಲವೊಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಮೊದಲನೇ ಪ್ರಶ್ನೆ, ಅಲ್ಲಿನ ಲೋಕಲ್ ಶಾಸಕರಾದ ಭೈರತಿ ಬಸವರಾಜ್ ಅವ್ರಿಗೆ, ನಿಮ್ಮ ಕುಮ್ಮಕ್ಕಿಲ್ಲದೆ, ನಿಮ್ಮ ಸಪೋರ್ಟ್ ಇಲ್ಲದೆ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕರ್ತರು ಒಂದು ಹೆಣ್ಣಿನ ಮನೆ ಹೋಗಿ ಅವ್ರ ಮನೆ ಮುಂದೆ ನಿಂತಿರೋ ಕಾರ್ಗೆ ಹೆಲ್ಮೆಟ್ ಹಾಕೊಂಡು CCTV ಇದ್ರೂ ಕೂಡ ಹೊಡೆದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಅಂದ್ರೆ ಅವ್ರಿಗೆ ಗೊತ್ತು ಚೆನ್ನಾಗಿ, ಏನೇ ಆದ್ರೂ ನಮ್ಮ ಕ್ಷೇತ್ರದಲ್ಲಿ ಯಾರು ಅವ್ರನ್ನ ಮುಟ್ಟಕ್ಕಾಗಲ್ಲ. ಅದು ನಿಮ್ಮ ಕುಮ್ಮಕ್ಕಿಲ್ಲದೆ ಇದು ಆಗಕ್ ಸಾಧ್ಯನಾ? ಅಥವಾ ನಿಮಗೆ ಗೊತ್ತಿದ್ದು ನೀವು ಅರಿವಿಲ್ಲದೆ, ನೀವು ಗೊತ್ತಿಲ್ಲದೆ ಸುಮ್ಮನೆ ಇದ್ದೀರಾ? ನೀವು ಏನೋ ಮೊನ್ನೆ ಮಹಿಳಾ ರಿಸರ್ವೇಶನ್ ವಿರುದ್ಧ ಆದ್ರೂ ಅಪೋಸಿಷನ್ ಪಾರ್ಟೀಸ್ಗಳು ವೋಟ್ ಮಾಡಿದ್ರು ಅಂತ ಬಿಜೆಪಿ ಪಕ್ಷದವರು ಹಲವಾರು ಸೀನ್ ಕ್ರಿಯೇಟ್ ಮಾಡಿದ್ರೆ, ಇದೇನಾ ನಿಮ್ಮ ಬೇಟಿ ಬಚಾವ್ ಬೇಟಿ ಪಡಾವ್ ಕ್ಯಾಂಪೇನು? ಒಂದು ಮಹಿಳೆ ವಿರುದ್ಧ ನೀವು ನಿಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಹೋಗಿ ಅವ್ರ ಮನೆ ಮುಂದೆ ಕಲ್ಲು ಹೊಡಿಯೋದು, ಕಾರ್ ಹೊಡೆದಾಕೋದು, ಅವ್ರ ಫೋಟೋ ತಗೊಂಡೋಗಿ ಎಲ್ಲೆಲ್ಲೋ ಕೆಟ್ಟದಾಗ ಬ್ಯಾನರ್ ಹಾಕೋದು, ಇದೇನಾ ನಿಮ್ಮ ಬಿಜೆಪಿ ಪಕ್ಷದ ಬೇಟಿ ಬಚಾವ್ ಬೇಟಿ ಪಡಾವ್? ಇದೇನಾ ಮಹಿಳೆಯರ ಬಗ್ಗೆ ನೀವು ತೋರಿಸೋ ಮರ್ಯಾದೆ? ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ಇದು ಭಾರತ ಪ್ರಜಾಪ್ರಭುತ್ವ. ಏನೇ ಆಗ್ಲಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ರೀತಿಯಾದ ಮಹಿಳೆಯರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಅನ್ಯಾಯ ಆಗ್ಬಾರ್ದು. ಅವರು ನ್ಯಾಯವಾಗಿ ಒಂದು ರಾಜಕಾಲುವೆ ಒತ್ತುವರಿ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ನ್ಯಾಯಯುತವಾಗಿ ಕೋರ್ಟ್ ಕೇಸ್ ಹಾಕಿದ್ದಾರೆ. ನಿಮ್ಗಳಿಗೆ ತಾಕತ್ತಿದ್ರೆ ಕೋರ್ಟ್ ಹೋಗಿ ಹೊಡೆದಾಡಿ ಅಲ್ಲಿ ಮಾಡಕ್ಕಾಗಲ್ಲ ಅಂತ ನೀವು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ರೆ ನಾವು ಆಮ್ ಆದ್ಮಿ ಪಾರ್ಟಿಯವರು ಸುಮ್ಮನೆ ಇರೋದಿಲ್ಲ. ಇಡೀ ಬೆಂಗಳೂರಿನ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಬಂದು ಅಲ್ಲಿ ಧರಣಿ ಕೂರ್ಬೇಕಾಗತ್ತೆ ನಿಮ್ಮ ಮನೆ ಮುಂದೆ. ಇದು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕ್ಷೇತ್ರದ ಜನಗಳಿಗೆ ಹೇಳಿ, ಇದನ್ನ ಸುಮ್ಮನೆ ಇಲ್ಲಿಗೆ ಬಿಟ್ರೆ ಸರಿ, ಇಲ್ಲದೆ ಹೋದ್ರೆ ಮುಂದಕ್ಕೆ ಇದು ದೊಡ್ಡದಾಗತ್ತೆ. ಜಿ ಪರಮೇಶ್ವರ್ ಅವರೇ, ಏನ್ರಿ ಇದು ಲಾ ಅಂಡ್ ಆರ್ಡರ್? ಬೆಂಗಳೂರಲ್ಲಿ ಯಾರೋ ಒಬ್ರು ಬಂದು ರಾತ್ರೋರಾತ್ರಿ CCTV ಇದ್ರು ತಗೊಂಡ್ ಗ್ಲಾಸ್ ಹೊಡಿತಾರೆ. ಇದುವರೆಗೂ FIR ಆಗಿಲ್ಲ. ಏನಕ್ಕೆ? ನಿಮ್ಮ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ಸ್ ಗಳಿಗೆ ಬಿಜೆಪಿ ಅವ್ರ ಜೊತೆ ನಮ್ಮ ಜನಗಳನ್ನ ಬಲಿ ಕೊಡ್ತೀರಾ? ಇಮಿಡಿಯೇಟ್ ಆಗಿ FIR ಮಾಡಿ. ಇವತ್ತು ಕಮಿಷನರ್ಗೆ ಕಂಪ್ಲೇಂಟ್ ಕೊಡಕ್ ಬಂದಿದೀವಿ. ಕಾರಣಾಂತರದಿಂದ ಕಮಿಷನರ್ ಸಿಕ್ಕಿಲ್ಲ ನಮ್ಗೆ. ನಾಳೆ ಬೆಳಗ್ಗೆ ಕೂಡ ಕಮಿಷನರ್ ಕಂಪ್ಲೇಂಟ್ ಕೊಡ್ತೀವಿ. ನಿಮ್ಮ ಕಚೇರಿಗೂ ಕೂಡ ಬರ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ ರಿಟರ್ನ್ ಅಲ್ಲಿ. ಯಾರೇ ಕಲ್ಪಿಟ್ ಆಗಿಲ್ಲ ಅವ್ರ ವಿರುದ್ಧ ಆಕ್ಷನ್ ತಗೋಬೇಕು, ಅವ್ರನ್ನ ಒಳಗ್ ಹಾಕ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.
ಇನ್ನೊಂದು ಕೊನೆಗೆ ಒಂದು ಮಾತು ಹೇಳೋಣ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಅವರೇ, ಈ ವಿಡಿಯೋ ಮೂಲಕ ನಾನು ನಿಮ್ಗೆ ನೇರವಾಗಿ ನಾನು ಒಂದು ಸವಾಲ್ ಹಾಕ್ತಾ ಇದ್ದೀನಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಇದೇನಾ ಸರ್ ಅಭಿವೃದ್ಧಿ ಪಡಿಸ್ತಾ ಇರೋದು? ನಿಮ್ಮಂತ ದೊಡ್ಡ ಲೀಡರು ಹೆಣ್ಮಕ್ಳನ್ನ ನೀವು ಕಾಪಾಡಕ್ ಆಗದೆ ಇರೋದ್ರಿಂದ ನೀವು ಅಭಿವೃದ್ಧಿ ಸಚಿವರಾಗಿ ಏನ್ ಯೂಸ್ ನೀವು? ಅದಕ್ಕೆ ಈ ಸತಿ ಏನ್ ಹೇಳ್ತಾ ಇದೀವಿ, ಆಮ್ ಆದ್ಮಿ ಪಕ್ಷ ನಿಮ್ಮನ್ನ ನೇರವಾಗಿ ಕೇಳ್ತಾ ಇದೆ, ಅಲ್ಲಿ ಕಾನೂನು ವ್ಯವಸ್ಥೆಯನ್ನ ಸರಿಪಡಿಸಿ, ಇಲ್ಲದಿದ್ರೆ ನಾವು ಆಮ್ ಆದ್ಮಿ ಪಕ್ಷ ನಮ್ಮ ಹೋರಾಟವನ್ನು ಇನ್ನೂ ಮೇಲ್ ತಗೊಂಡು ಹೋಗುತ್ತೆ, ಉಗ್ರವಾಗಿ ನಡೆಸುತ್ತೆ. ಇನ್ನು ಮುಂದೆ ನಾವು ತೀವ್ರವಾಗಿ ನಡೆಸ್ತೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.